ಸರ್ಕಾರಗಳು ಯಾವಾಗ ಯಾರ ಜೊತೆ ಹೇಗೆ ವರ್ತನೆ ಮಾಡ್ತಾವೆ ಹೇಳೋಕ್ಕಾಗೋದಿಲ್ಲ. ರೌಡಿ ಶೀಟ್ರುಗಳೆಲ್ಲ ರೋಡ್ನಾಗ ತಿರುಗಾಡ್ತಾರೆ. ಜೈಲ್ನಾಗ ಇರಬೇಕಾದವರು ಸಹಿತ ಎಲ್ಲ ಚಕ್ಕಂದವಾಗಿ ಓಡಾಡ್ತಾ ಇರ್ತಾರೆ. ಆದರೆ ಸ್ವಾಮಿಗಳಿಗೆ ಮಾತ್ರ ಜಿಲ್ಲೆಗಳಿಗೆ ಪ್ರತಿಬಂಧ ವಿಧಿಸುವಂಥ ಒಂದು ಕೆಟ್ಟ ಪರಂಪರೆಯನ್ನು ಈಗಿದ್ದಂಥ ಸರ್ಕಾರ ಮಾಡ್ತಾಯಿದೆ. ಅದರಲ್ಲಿ ಕೆಲವು ಜನ ರಾಜಕೀಯದ ಜನರು ಇದ್ದಾರೆ. ಆಮೇಲೆ ಅವರಿಗೆ ಜೊತೆಯಾಗಿ ಕೆಲವು ಜನ ಸ್ವಾಮಿಗಳು, ಅವ್ರ ಕೈಗೊಂಬೆಯಾಗಿ ವರ್ತಿಸುವಂಥ ಕೆಲವು ಜನ ಸ್ವಾಮಿಗಳು ಇದ್ದಾರೆ. ಅವರನ್ನು ಖುಷಿಪಡಿಸೋದಕ್ಕಾಗಿ ಮಾಡಿದ್ರು. ಆದರೆ ಧಾರವಾಡ ಹೈಕೋರ್ಟು ಒಂದು ಎಂಥ ಜಜ್ಮೆಂಟ್ ಕೊಡ್ತು ಅಂತಂದರೆ, ಬಹುತೇಕ ಇನ್ನು ಮುಂದೆ ಯಾರೂ ಆ ಸಾಹಸ ಮಾಡಬಾರ್ದು. ಸ್ವಾಮಿಗಳಿಗೆ ಯಾವ ಜಿಲ್ಲೆಯನ್ನು ಪ್ರತಿಬಂಧಿಸುವಂಥ ಸಾಹಸ ಮಾಡಬಾರ್ದು ಅಂಥ ಡಿಸಿಷನನ್ನು ಧಾರವಾಡ ಹೈಕೋರ್ಟ್ ಕೊಡ್ತು. ಆದ್ದರಿಂದ ಈಗಲೂ ಸಹಿತ ಅಲ್ಲಲ್ಲಿ ಕುನ್ನಿಗಳು ಕುಯ್ಕು ಅಂತನೇ ಇರ್ತಾವೆ. ಆದಾಗ್ಯೂ ಸಹಿತ ಅದಕ್ಕೆ ಯಾವುದನ್ನು ಗಮನಿಸದೆ ಈ ಜಿಲ್ಲಾ ಶಾಸನ ಏನಿದೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಮಾಡಿ ನಮ್ಮ MLA ಅವರು ಸಿದ್ದು ಅವರು ಮತ್ತು ಅವರ ಈ ಒಟ್ಟು ಬನಹಟ್ಟಿ ಮತ್ತು ಈ ತೇರದಾಳದ ಈ ಹೊಳೆ ದಂಡೆಯಲ್ಲಿರುವಂಥ ಭಕ್ತರ ಬಳಗ ಇದು ಭಾಳ ದೊಡ್ಡದಿದೆ. ಇದೆಲ್ಲವನ್ನು ಮೀರಿ ನಿಲ್ಲುವಂಥದ್ದಿದೆ. ಅವರು ಮೊದಲನೇದಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಅವರ ಆ ಭಕ್ತಿ ಭಾವನೆಗಳಿಗೆ ಹೋಗೊಟ್ಟು ಬರಬೇಕು ಅಂತ ಅನ್ನಿಸ್ತು. ಯಾಕಂದರೆ ಅವರ ಆ ಪ್ರೀತಿಗಿಂತಲೂ ಅವರ ಆ ನಿಷ್ಠೆಗಿಂತಲೂ ಹೆಚ್ಚಿನದಿನ್ನೇನೂ ಇಲ್ಲ. ಆದ್ದರಿಂದ ಹೋಗೋಣ ಅಂತ ಇವತ್ತು ಬಂದಿದ್ವಿ. ಇನ್ನು ಸಾಯಂಕಾಲ ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಆಗ್ತಾಯಿದೆ. ಮತ್ತು ಈಗ ತಮಗೆ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಈ ರೀತಿ ಎಲ್ಲ ಚೆನ್ನಾಗಿ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಯಾರೇನೇ ಕನ್ನೋಲ್ರಕ್ಕ ನಾ ಅದ್ರ ಮನುಷ್ಯ ಅಲ್ಲ. ಅಂದರೆ ನೀವು ನಿಮ್ಮಂಥವ್ರೆಲ್ಲ ಕೂಡ ಬರಬೇಕು. ಹೌದು, ಜನರಿಗೆ ಅನಿಸೋದು ಸ್ವಾಭಾವಿಕ. ಅವ್ರ ಅನಿಸಿಕೆ ಇಟ್ಟಾರೆ. ಮತ್ತು ನಮಗೂ ನಮ್ಮದೇ ಆದಂಥ ಅನಿಸಿಕೆಗಳು ಇದ್ದೇ ಇರ್ತಾವಲ್ಲ. ನಾ ಅದ್ರ ಮನುಷ್ಯ ಅಲ್ಲ. ನಮ್ಗೆ ಇದಕ್ಕೆ ಯಾರೋ ಒಬ್ಬರು ಚಲೋ ಲಂಗೋಟಿ ಹಾಕ್ಕೊಂಡು ಬಂದ್ರೆ ನಾ ಕಡೆ ಹೋಗಕ್ಕೆ ತಯಾರಿಲ್ಲ. ಸರಿ, ಯಾರೂ ಬರಕ್ಕೆ ತಯಾರಿಲ್ಲ. ಇವ್ರದಕ್ಕೆ ಇಲ್ಲ ರಗಡ್ ಮಂದಿ ಬೆನ್ನು ಹತ್ತಾರ. ನಮ್ಮದಕ್ಕೆ ಯಾರು ಬರೋಲ್ರು. ನಾವು ಏನು ಹೇಳಿದ್ರು ಇದನ್ನ ಬಿಟ್ಟು ಹೋಗಿ ಏನು ಮಾಡೋದು? ಇನ್ನು ಜನರು ನೋಡಪ್ಪ ಅವ್ರದ್ದು ಭಾವನೆಗಳನ್ನು ಪ್ರಕಟ ಮಾಡ್ತಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕಷ್ಟೇ. ಹಿಂಗಂತ ತಿಳ್ಕೊಂಡು ಅದ್ರಾಗ ಜಿಗಿಬಾರ್ದು. ಅಲ್ಲ, ಯಾರು ನಿಮ್ಮ ನಿರ್ಬಂಧ ಹೇಳಿದ್ರು ಆ ನಿರ್ಬಂಧ ಹೇಳಿದವರು ಈ ನಿರ್ಬಂಧ ಅವ್ರ MB ಪಾಟೀಲ್ ಅನ್ನೋ ಮರಾನಿ ಯಾಕೆ ಅನ್ಸತಿ ಅವಾಗ ಅವ ನಿರ್ಬಂಧ ಹೇರ್ತೀನಿ ಅಂದ. ಆಮ್ಯಾಗ ಇಡೀ ರಾಜ್ಯದಾಗ ಪ್ರತಿಬಂಧ ಮಾಡಿಸ್ತೀನಿ ಅಂತ ಹೇಳಿ ಏನು ಏನೂ ಉಣ್ಲಿಲ್ಲ. ನೋಡ್ರಿ, ಭಾಳ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅದೇನು ಭಾಳ ಮಹತ್ವದ್ದಲ್ಲ. ಆಮ್ಯಾಗ ಅಧಿಕಾರ ಇದ್ದಾಗ ಯಾವಾಗ ಐಶ್ವರ್ಯ ಅಧಿಕಾರ ಇರ್ತೈತೆ ಅವಾಗ ನಮ್ರತೆ ಇರಬೇಕಾಗಿತ್ತು. ಅವಾಗ ಸೊಕ್ಕು ಬಂತಂದ್ರೆ ಮುಂದೆ ಖಾಯಂ ಮುರಿತಾರೆ ಅನ್ನೋದು ಗೊತ್ತಿರ್ಬೇಕು. ಜನ ಮುಂದೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಖಾಯಂ ನಮ್ಮ ಮುರಿದು ಹಾಕ್ತಾರೆ ಅನ್ನೋದನ್ನು ಮನುಷ್ಯನಾಗ ಇಟ್ಕೊಂಡಿರ್ಬೇಕು ಯಾವಾಗಲೂ. ಯಾರು ನಾನೇ ಇರಲಿ ಮತ್ತೊಬ್ಬರೇ ಇರಲಿ. ರಾಜ್ಯದಲ್ಲಿ ಈವರೆಗೂ ಅನಿಸುತ್ತೆ ತಮ್ಮ ಮೇಲೆ ಇನ್ನೂ ಕೂಡ ನಿರ್ಬಂಧ ಮಾಡಿಸುವಂಥದ್ದು. ಮಾಡಿಸ್ಬೋದು. ನೋಡ್ರಿ, ಸರ್ಕಾರಕ್ಕೆ ಭಾರಿ ಸಾಮರ್ಥ್ಯ ಇರುತ್ತೆ. ಇಲ್ಲದನ್ನು ಹೌದಂತ ಮಾಡೋ ಸಾಮರ್ಥ್ಯ ಇರುತ್ತೆ. ಹೌದಿದ್ದನ್ನು ಅಲ್ಲ ಮಾಡೋ ಸಾಮರ್ಥ್ಯ ಇರುತ್ತೆ. ಅವ್ರೇನು ಬೇಕಾದ್ ಮಾಡ್ಬೋದು. ಇನ್ನು ಮುಂದೆ ವಿಧಿಸಿದ್ರು ನನಗೇನು ಅದರಿಂದ ತೊಂದರೆ ಇಲ್ಲ. ಜನ ಇದ್ದಾರಲ್ಲ ಸಾಕು. ಸರ್ಕಾರ ತೊಗೊಂಡು ಏನು ಮಾಡೋದು? ಸಾಮಾನ್ಯ ಜನ ಇದ್ದಾರಲ್ಲ ಜೊತೆಗೆ. ನಿಮ್ಮನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಹೋಗೋಣ ಅಂತ ಸರ್ಕಾರ ನಿಮ್ಮನ್ನ ಹೌದು, ಅವ್ರು ಮಾಡೋಕೆ ಹೋದ್ರು. ಬಾಯಿ ಕಟ್ಟಿ ಹಾಕಬೇಕು, ಕಾಲು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದರು. ಪಾಪ ಅದು ಏನೋ ಅಂತಾರಲ್ಲ, ಮತ್ತೊಬ್ಬರ ಮುಖಕ್ಕೆ ಮಸಿ ಬಳ್ಯಾಕೆ ಹೋದ್ರು, ಅವ್ರ ಮುಖಕ್ಕೆ ಮಸಿ ಬಳ್ಕೊಂಡ್ರು. ಈಗ ಅವ್ರು ಏನು ಹೇಳ್ತಾರೆ, ನಮ್ದು ಏನಿದಿಲ್ಲ, ಅವ್ರು ಕೆಟ್ಟದಾಗಿ ಏನು ಶಬ್ದಗಳನ್ನ ಬಳಸಿದ್ರು, ಅದರ ವಿರುದ್ಧ ಅಂತಾರೆ. ಕೆಟ್ಟದಾಗಿ ಶಬ್ದಗಳನ್ನು ಬಸವಾದಿ ಶರಣರ ವಚನಗಳಲ್ಲಿಯೂ ಸಹಿತ ನೋಡ್ಬೋದು ನೀವು. ನಾನು ಯಾವ ಭಾವನೆಯಿಂದ ಅವನು ಬಳಸಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈಗ ಎಲ್ರಿಗೆ ಅರ್ಥ ಆಗೈತೆ ಅದು. ಈ ಸ್ವಾಮಿಗಳು ಏನು ಮಾತಾಡ್ಯಾರ ಇದು ಭಾಳ ಕಡಿಮೆ ಬಡಿಬೇಕಾಗಿತ್ತು ಅಂತಾರೆ ಜನ. ಅವ್ರು ಮಾತಾಡಿದ್ದನ್ನು ನೋಡಿದ್ರೆ ಅವ್ರಿಗೆ ಯಾರಾದರೂ ಹಿಡಿದು ಜಡಿಬೇಕಾಗಿತ್ತು ಅಂತಾರೆ. ಈಗ ಮತ್ತೊಂದು ಮನವಿ ಕೊಟ್ಟಿದ್ದಾರೆ. ದಿನ ಕೊಡ್ತಾ ಇರ್ತಾರೆ. ಎಲ್ಲರ ಇವು ಹಂದಿಗಳು ಕುರು ಕೊಯ್ ಅಂತ ಉದರಾಡ್ತಿರ್ತಾವೆ. ಅವ್ರ ಜೊತೆ ಕುಸ್ತಿ ಹಿಡಿಬಾರ್ದು. ಯಾವಾಗಲೂ ಹಂದಿಗೂಡು ಕುಸ್ತಿ ಹಿಡಿಬಾರ್ದು. ನಮ್ಮ ಯೋಗ್ಯತೆಯವ್ರು ಇರಬೇಕು, ಅಂಥವ್ರಿಗೂ ಕುಸ್ತಿ. ಕೆಲವೊಂದಿಷ್ಟು ಜನ ಕಾವಿ ಹಾಕ್ತಾರೆ. ಆಮೇಲೆ ಹಿಂದೂ ದೇವತೆಗಳನ್ನ ನಿಂದಿಸ್ತಾರೆ. ಶಿವರಾತ್ರಿ ಬಂದಾಗ ಶಿವನ ಬಗ್ಗೆ ಹೇಳ್ತೀನಲ್ಲ ಸಂಜೆ ಮುಂದೆ.